ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಯಾಕೋ ಹೀಟ್ ಥರ ಆಗಿದೆ ಅನಿಸುತ್ತೆ. ಸೊ ತುಟಿ ಕೆಳಗಡೆ ಎಲ್ಲ ಸ್ವಲ್ಪ ಅಲ್ಸರ್ ಥರ ಆಗಿಬಿಟ್ಟಿದೆ. ಸೊ ಅದು ಸ್ವಲ್ಪ ನೋವಾಗ್ತಾ ಇದೆ, ಸ್ವಲ್ಪ ಮಾತಾಡೋಕ್ಕೆ ಹಿಂಸೆ ಆಗ್ತಾಯಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನಿವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಒಂದು 3 ಡೇಸ್ ಆಯಿತು. ಆ್ಯಂಡ್ ಇಲ್ಲಿ ಎನ್ವೈರ್ನಮೆಂಟ್ ಹೇಗಿದೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತೋಟದ ಹತ್ರ ಮನೆ ಇರೋದು. ಸೊ ನೆಕ್ಸ್ಟು ವ್ಲಾಗ್ಗಳಲ್ಲಿ ನಾನು ಯಾವಾಗಲಾದರೂ ಹಾಕ್ತೀನಿ. ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ವಾಯ್ಸ್ ಅವರೆಲ್ಲ ಕೊಡಬೇಕಲ್ವ. ಹಾಗಾಗಿ ಒಂದು 3 ಡೇಸ್ ಆಯಿತು ನಾವು ಬಂದು. ಪಾಪು ನೋಡಿ ಮಲಗಿದ್ದಾನೆ. ಎಲ್ಲಿಗೋದ್ರೂ ಇವಾಗ ಸೀರೆ ಕಟ್ಟಿಸ್ಕೊಳ್ಬಿಡ್ತೀವಿ, ಇಲ್ಲಾಂದರೆ ಹಿಂಸೆ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋದಾಗ ನಮ್ಮ ಅತ್ತಿಗೆ ಮನೇಲಿ ಈ ಸೀರೆನೆಲ್ಲ ಕಟ್ಟೋದಕ್ಕೆ ಹ್ಯಾಂಗ್ಸ್ ಥರ ಹಾಕ್ತಾರಲ್ಲ ಕಬ್ಬಿಣದ್ದು, ಅದೆಲ್ಲ ಹಾಕಿರಲಿಲ್ಲ. ಸ್ವಲ್ಪ ಹಿಂಸೆ ಆಯಿತು ಅವ್ನು ಮಲಗಿಸೋ ಹೊತ್ತಿಗೆ. ಏನೇನೋ ಫುಲ್ ಒಂಥರ ಆಲ್ಟರ್ನೇಟಿವ್ ಎಲ್ಲ ಟ್ರೈ ಮಾಡಿಕೊಂಡು ಮಲಗಿಸ್ತಾ ಇದ್ವಿ. ಇವತ್ತು ಇಲ್ಲಿ ಬಂದಾಗ ಸೀರೆ ಕಟ್ಟಿಸಿ ನೋಡಿ ಮಲಗಿದ್ದಾನೆ ಅವನು. ಅರೌಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಒಂದು 5:30 ಆಗಿತ್ತು. ಸೊ ಹಂಗಾಗಿ ನನಗೊಂದು 2-3 ಡೇಸಿಂದ ವ್ಲಾಗ್ನ ಯಾವುದೇ ರೀತಿ ಹಾಕೋಕ್ಕಾಗಿರಲಿಲ್ಲ. ತುಂಬ ಚೆನ್ನಾಗಿದೆ ಇಲ್ಲಂತೂ. ಫುಲ್ ಅಡಿಕೆ ತೋಟ ಇದೆ ಸುತ್ತಮುತ್ತ ಎಲ್ಲ. ತುಂಬ ವೆರೈಟೀಸಲ್ಲಿ ಏನೇನೋ ಗಿಡಗಳು ಎಲ್ಲ ಹಾಕಿದ್ದಾರೆ, ಫ್ರೂಟ್ಸ್ದೆಲ್ಲನೂ. ಸೊ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಎಡಿಟ್ ಮಾಡಿಲ್ಲ, ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಾನು ಒಂದು ಸ್ಕಿನ್ ವೈಟನಿಂಗ್ ಸೆರಮ್ ಬಗ್ಗೆ ಹೋಮ್ ಮೇಡ್ ಮಾಡ್ಕೊಳ್ಳೋದನ್ನು. ಸೊ ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ವೈಟ್ ಆಗಬೇಕು ಅಂತ, ಅಥವಾ ಕೆಲವೊಂದು ಹೋಮ್ ಮೇಡ್ ಟ್ರೈ ಮಾಡೋದಕ್ಕೆ ಟಿಪ್ಸ್ಗಳನ್ನ ಕೊಡಿ ಅಂತ. ಸೊ ಹಾಗಾಗಿ ನಾನಿವತ್ತು ನಿಮಗೆ ಒಂದು ಹೋಮ್ ಮೇಡ್ ಸ್ಕಿನ್ ವೈಟನಿಂಗ್ ಸೆರಮ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದು ಗುಡ್ ರಿಸಲ್ಟ್ ಕೊಡುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮನೆಯಲ್ಲೇ ಈಸಿಯಾಗಿ ಅವೈಲಬಲ್ ಇರೋವಂಥದ್ದು. ಸೊ ಈ ಒಂದು ಸೆರಮ್ನ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಆಲೋವೆರಾ ಜೆಲ್ ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ರೈಸ್ನ ನೀವು ನೀಟಾಗಿ ಒಂದು 2 ಟೈಮ್ಸ್ ವಾಶ್ ಮಾಡಿಬಿಟ್ಟು ಸೋಕ್ ಮಾಡ್ಕೊಬೇಕು. ಒಂದು 3-4 ಅವರ್, ಒಂದು 5 ಅವರ್ಸ್ ಸೋಕ್ ಮಾಡ್ಕೊಳ್ಳಿ. ಒಂದು ರೈಸ್ ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀರ. ಸೊ ಆ ಒಂದು ರೈಸ್ ವಾಟರ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ಪ್ಲಸ್ ಇದಕ್ಕೆ ನೀವು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ಅದೇ ರೀತಿ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಏನು ಹೇಳ್ತೀವಿ, ಆ ಒಂದು ಬಾದಾಮಿ ಎಣ್ಣೆನ ನೀವು ಮಿಕ್ಸ್ ಮಾಡ್ಕೊಬೇಕು. ಸೊ ಈ ಒಂದು ಆಲೋವೆರಾ ಜೆಲ್, ರೈಸ್ ವಾಟರ್ ಏನು ಸೋಕ್ ಮಾಡಿಟ್ಕೊಂಡಿರ್ತೀರ ಅದು, ಮತ್ತು ರೋಸ್ ವಾಟರ್ ಮತ್ತು ಪ್ಲಸ್ ಆಲ್ಮಂಡ್ ಆಯಿಲ್ ನೀಟಾಗಿ ಎಲ್ಲದನ್ನು ಒಂದು ಮಿಕ್ಸ್ಚರ್ನ ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಕ್ರೀಮ್ ರೀತಿ ರೆಡಿ ಆಗುತ್ತೆ, ಅಥವಾ ಸೆರಮ್ ರೀತಿ ರೆಡಿ ಆಗುತ್ತೆ. ನೀವು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೋದು. ನಿಮಗೆ ತುಂಬ ಸ್ವಲ್ಪ ಜಾಸ್ತಿ ಗಟ್ಟಿ ಥರ ಫೀಲ್ ಆದರೆ ಕ್ರೀಮ್ ಬಂದುಬಿಟ್ಟು ಅದು ಸೆರಮ್ಗೆ ನೀವು ಸ್ವಲ್ಪ ಜಾಸ್ತಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ಓವರ್ ನೈಟ್ ಯೂಸ್ ಮಾಡಬೇಕು ಈ ಒಂದು ಸೆರಮ್ನ. ಆಲ್ ಓವರ್ ನೈಟ್ ನೀವು ನಿಮ್ಮ ಫೇಸ್ನ ಫಸ್ಟು ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿ, ಅಥವಾ ನೀವು ಹೋಮ್ ಮೇಡ್ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರು ಫಸ್ಟು ನಿಮ್ಮ ಫೇಸ್ನ ನೀವು ಕ್ಲೀನಾಗಿ ವಾಶ್ ಮಾಡಬೇಕು. ಆನಂತರ ನೀವು ಈ ಒಂದು ಏನು ಸೆರಮ್ ಅಥವಾ ಕ್ರೀಮ್ ಬಂದಿರುತ್ತೆ ರೆಡಿ ಮಾಡ್ಕೊಂಡಿರ್ತೀರ, ಅದನ್ನು ಒಂದು 2 to 3 ಮಿನಿಟ್ಸ್ ಅಷ್ಟು ನೀಟಾಗಿ ನಿಮ್ಮ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ನಂತರ ನೀವು ಒಂದು 5 ಮಿನಿಟ್ಸ್ ಬಿಟ್ಟು ಆಫ್ಟರ್ ನೀವು ಮಲಗ್ಕೊಳ್ಬೋದು. ಸೊ ಅದು ಸ್ವಲ್ಪ ಡ್ರೈ ಆಗಬೇಕು. ಈಗ ಮಸಾಜ್ ಮಾಡಿರ್ತೀರ, ಅದು ಸ್ವಲ್ಪ ನಿಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಸೊ ನೀವು ಏನು ನಿಮ್ಮ ರೂಟೀನ್ ಇರುತ್ತೆ ಡೈಲಿ ನೀವು ಮಲಗ್ಕೊಳ್ಬೋದು. ಆನಂತರ ನೀವು ಆಫ್ಟರ್ ಡೇ ಏನು ಒಂದು ಸೆರಮ್ನೆಲ್ಲ ಹಚ್ಕೊಂಡು ಮಲಗಿರ್ತೀರಲ್ವ, ನೀಟಾಗಿ ಕೋಲ್ಡ್ ವಾಟರಲ್ಲಿ ಆದಷ್ಟು, ಅಥವಾ ಲೂಕ್ ವಾರ್ಮ್ ವಾಟರಲ್ಲಿ ನೀವು ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದರಿಂದ ತುಂಬ ಬೆಸ್ಟ್ ರಿಸಲ್ಟ್ ಇದೆ. ಆಲ್ಮಂಡ್ ಆಯಿಲ್ ಎಲ್ಲ ಬಳಸೋದ್ರಿಂದ ಸ್ಕಿನ್ ವೈಟನಿಂಗ್ ಆಗೋದಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಮ್ಮ ಪಾಪಗೂ ಸಹ ನಾನು ಸ್ವಲ್ಪ ಡೇಸಲ್ಲಿ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿದ್ದೆ, ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ತುಂಬ ಹಲವಾರು ರೀತಿ ಪ್ರಾಡಕ್ಟ್ಸ್ಗಳು ಲೈಕ್ ಆಲ್ಮಂಡ್ ಆಯಿಲ್ದೆಲ್ಲ ಬ್ರ್ಯಾಂಡ್ ಸಿಗುತ್ತೆ, ನೀವು ಅಮೆಝಾನ್, ಫ್ಲಿಪ್ಕಾರ್ಟೆಲ್ಲ ಸರ್ಚ್ ಮಾಡಿದ್ರೆ. ನಾನು ಬಂದುಬಿಟ್ಟು ನಾರ್ಮಲಾಗಿ ಅದು ಬಯೋ ಆರ್ಗ್ಯಾನಿಕ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ ಪಾಪುಗೆ. ತುಂಬ ಚೆನ್ನಾಗಿತ್ತು. ಅದು ಜಸ್ಟ್ ಫಾರ್ 10 ml ಅಥವಾ 15 ml 99 ರೂಪೀಸ್ ಏನೋ ಇತ್ತು. ಅದು 1 ಬಾಟಲ್ದು ಅಷ್ಟು ಇಷ್ಟೇ ಬಾಟಲ್ದು, ಅದನ್ನು ಅಷ್ಟೇ ಯೂಸ್ ಮಾಡಿದ್ದು, ಮತ್ತೆ ಯೂಸ್ ಮಾಡಿಲ್ಲ. ಅವನು ಇನ್ನೂ ಯೂಸ್ ಮಾಡಿದ್ರೆ ಮೇ ಬಿ ಇನ್ನೂ ಫುಲ್ ವೈಟ್ ಆಗೋನೇನೋ. ನನಗೇನು ಅಷ್ಟೊಂದು ತೀರಾ ಜಾಸ್ತಿ ಮಕ್ಕಳು ಫುಲ್ಲು ಅಷ್ಟೊಂದು ವೈಟ್ ಅಂತ ಏನು ನನಗೇನು ಇಷ್ಟ ಇಲ್ಲ. ನಾರ್ಮಲಾಗಿ ತುಂಬ ಚೆನ್ನಾಗಿದ್ದಾನೆ ಅವನು. ಆ್ಯಂಡ್ ನಾನು ಇಲ್ಲಿ ಬಂದಮೇಲೆ ನನ್ನ ಸ್ಕಿನ್ನ ಸ್ವಲ್ಪ ಪಿಂಪಲ್ಸ್ ಥರ ಎಲ್ಲ ಆಗಿದೆ. ನೀರೆಲ್ಲ ಚೇಂಜ್ ಆ್ಯಂಡ್ ವೆದರ್ ಸ್ವಲ್ಪ ಚೇಂಜ್ ಅಲ್ವಾ, ಹಂಗಾಗಿ ಇಲ್ಲಿ ತುಂಬ ಚಳಿ, ಮಳೆ ಬಿಡ್ತಾ ಇಲ್ಲ 2 ದಿನದಿಂದನೂ. ಇವತ್ತು ಸ್ವಲ್ಪ ಬರ್ತಾ ಇದೆ, ಸೋನೆ ಮಳೆ ಹೋಗ್ತಾ ಇದೆ, ಸ್ವಲ್ಪ ಚಳಿ. ಇವತ್ತು ಸ್ವಲ್ಪ ಬೆಟರ್. 2 ಡೇಸಲ್ಲಿ ಚಳಿ ಇತ್ತು. ಪಾಪುಗೂ ಶೀತ ಆಗಿಬಿಟ್ಟಿದೆ, ಅವನಿಗೂ ಡ್ರಾಪ್ಸ್ ಹಾಕ್ತಾಯಿದ್ದೀನಿ.
ಆರಾಮಾಗಿದ್ದಾನೆ, ಆಟ ಆಡಿಕೊಂಡು ಸ್ಟೆಪ್ಸ್ ಎಲ್ಲ ಹತ್ತಾನೆ. ಮನೆ ಅಂತೂ ಫುಲ್ ದೊಡ್ಡದಿದೆ, ಸೊ ಎಲ್ಲ ಕಡೆನೂ ಓಡಾಡ್ಕೊಂಬರ್ತಾನೆ, ಸುಮ್ಮನೆ ಇರೋದೇ ಇಲ್ಲ. ಅವ್ನು ಇಟ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಇವಾಗ ಮಲ್ಕೊಂಡಿದ್ನಲ್ಲ, ಸೊ ಹಂಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು. ಆ್ಯಂಡ್ ನೀವು ಈ ಒಂದು ಸೆರಮ್ನ ನೀವು ಬೇಕಾದರೆ ಡೈಲಿ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ, ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿ ಇಲ್ಲ. ಆ್ಯಂಡ್ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ ವೈಟ್ ಆಗೋದು, ಮತ್ತು ಏನಾದರೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ರಿಮೂವ್ ಆಗುತ್ತೆ. ಸ್ಕಾರ್ಸ್ಗಳದ್ದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ರಿಮೂವ್ ಆಗ್ತಾ ಬರುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹೋಪ್ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಯಿತು, ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಲಾಟ್ಸ್ ಆಫ್ ಲವ್. ಒಂದು ಹೊಸ ವ್ಲಾಗಲ್ಲಿ ಒಂದು ಹೊಸ ಟಿಪ್ಸ್ ಜೊತೆ ಸಿಗೋಣ. ಅದಂಗೆ ಎಲ್ರಿಗೂ ಟೇಕ್ ಕೇರ್, ಬಾಯ್.